ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಂದು ಸಲ ನನ್ನ ವ್ಲಾಗ್ಗೆ ನಿಮಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಮಾಡೋದಕ್ಕೆ ಶುರು ಮಾಡ್ತೀನಿ. ವ್ಲಾಗ್ ಮಾಡೋದಕ್ಕೆ ಏನೇನು ತೊಂದರೆಗಳಾಗಿರ್ತವೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ನಮ್ಮ ಅಪ್ಪಂಗೆ ಯಾವಾಗಲೂ ಟಿ ವಿ ನೋಡ್ತಾನೆ ಇರಬೇಕು. ಟಿ ವಿ ನೋಡೋ ಹುಚ್ಚು. ಸೊ ಅವ್ರಿಗೆ ನಾನು ಏನಾದ್ರು ಡಿಸ್ಟರ್ಬ್ ಮಾಡೋಕ್ಕೆ ಹೋದರೆ ಅವ್ರಿಗೊಂಥರ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಟಿ ವಿ ನೋಡೋ ಹುಚ್ಚು, ನಮಗೆ ವ್ಲಾಗ್ ಮಾಡೋ ಹುಚ್ಚು. ಆಮೇಲೆ ನನ್ನ ಹೆಂಡತಿ ಬಂದು ಅವಳಿಗೆ ಯಾವಾಗ್ಲೂ ವಿಡಿಯೋ ಆನ್ ಮಾಡ್ಕೊಂಡು ಕೆಲಸ ಮಾಡುವಂಥ ಒಂದು ಚಟ ಇದೆ. ಸೊ ಅವಳಿಗೆ ನಾನೇನಾದ್ರು ವಿಡಿಯೋ ಆಫ್ ಮಾಡು ಅಂತ ಹೇಳಿದ್ರೆ ಅವಳಿಗೆ ಒಂಥರ ಬೇಜಾರಾಗುತ್ತೆ. ಸೊ ನೆಕ್ಸ್ಟು ನನ್ನ ಮಗಳು ಅಂತೂ ತುಂಬಾ ಕಾಟ ಕೊಡ್ತಾಳೆ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಆಟ ಆಡೋ ಹುಚ್ಚು. ಸೊ ಅವಳನ್ನ ಯಾವಾಗಲೂ ನಾನೇ ಆಟ ಆಡಿಸ್ತಾ ಇರಬೇಕು. ಸೊ ನಾನೇನಾರು ವ್ಲಾಗ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಿದ್ರೆ ನನಗೆ ಡಿಸ್ಟರ್ಬ್ ಮಾಡ್ತಾಳೆ. ಸೊ ಹಾಗಾಗಿ ನಾನು ಏನೇ ಒಂದು ವ್ಲಾಗ್ ಮಾಡೋಕ್ಕೆ ಹೋದ್ರೂ ಇನ್ನೊಂದು ನಮ್ಮಮ್ಮ ಈ ವಿಡಿಯೋ ಮತ್ತು ಆಟ ಆಡೋದೆಲ್ಲ ಅವ್ರಿಗೊಂಥರ ಅದರ ಟೆನ್ಷನ್ ಜಾಸ್ತಿ. ಅವ್ರಿಗೆ ಸುಮ್ಮನೆ ಸೈಲೆಂಟಾಗಿರಬೇಕು, ಪೀಸ್ಫುಲ್ಲಾಗಿರಬೇಕು. ಸೊ ನಾನೇನಾದ್ರು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಕಿರಿಕಿರಿ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಮ್ಯಾನೇಜ್ ಮಾಡಿಕೊಂಡು ವ್ಲಾಗ್ನ ಮಾಡಬೇಕು. ಸೊ ನನಗೆ ತುಂಬಾ ವ್ಲಾಗ್ ಮಾಡೋದಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ನನಗೊಂಥರ ಡಿಸ್ಟರ್ಬೆನ್ಸ್ ಆದರೆ ನಮ್ಮ ಮನೆಯವ್ರಿಗೊಂಥರ ಡಿಸ್ಟರ್ಬೆನ್ಸು. ಸೊ ಹೀಗಾಗಿ ನಾನು ವ್ಲಾಗ್ ಮಾಡಬೇಕಂದಾಗ ತುಂಬಾ ಕಷ್ಟ ಆಗುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾನು ವ್ಲಾಗ್ ಮಾಡಬೇಕು. ಸೊ ಇವತ್ತು ನಾನು ಮತ್ತೆ ವ್ಲಾಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಮನೆಯಲ್ಲಿ ಯಾರೆಲ್ಲ ಏನೇನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ನಾನು ಇವಾಗ ರೂಮಲ್ಲಿದ್ದೀನಿ. ನೋಡಿ, ನಾನು ಮಲಗಿರೋ ರೂಮ್ ಇದು. ಸೊ ಇನ್ನು ಹಾಸಿಗೆ ಏನು ಎತ್ತಾಕಿಲ್ಲ. ಇದನ್ನೆಲ್ಲ ಎತ್ತಾಕ್ಬಿಟ್ಟು ನಾನು ಮತ್ತೆ ಹೋಗಿ ಯಾರೆಲ್ಲ ಏನೇನು ಮಾಡ್ತಿದ್ದೀರಿ ಅನ್ನೋದನ್ನು ಸೊ ಹೇಳ್ತೀನಿ ಇವಾಗ. ನೋಡಿ, ನನ್ನ ಮಗಳು ಆಲ್ರೆಡಿ ಬಂದು ನಾನು ಬಾಗಿಲು ಹಾಕೊಂಡು ವ್ಲಾಗ್ ಮಾಡ್ತಾಯಿದ್ದೆ. ಸೊ ಹಾಲೆ ಓಡ್ ಬಂದು ಬಾ ಆಟಾಡಿಸ್ಬಾ ಅಂತ ಹೇಳ್ಬಿಟ್ಟು ಈಗ ಇವಳನ್ನ ಹೋಗ್ಬಿಟ್ಟು ಆಟಾಡಿಸ್ಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಪ್ಪ ಟಿ ವಿ ನೋಡ್ತಾ ಇದ್ದಾರೆ. ಸೊ ಇವರು ಯಾವಾಗಲೂ ಟಿ ವಿ ನೋಡ್ತಾನೆ ಇರಬೇಕು. ಅಪ್ಪ ಹಾಯ್ ಮಾಡು ಟಿ ವಿ. ಸೊ ನನ್ನ ಮಗಳು ಹಾಯ್ ಮಾಡು ಮಗಳ. ಏನು ಮಾಡ್ತಾಯಿದ್ದೆ ಮಗಳು ನೀನು? ಸೈಕಲ್ ತುಳಿತದೀಯಾ? ಓಹ್, ಅಜ್ಜಿ ಐತಲ್ಲ, ಹೋಗು ಸೈಕಲ್ ತುಳಿಯೋಗು ಅಜ್ಜಿ ಜೊತೆ. ನಾನು ವಿಡಿಯೋ ಮಾಡಬೇಕಾ? ಸೊ ಬರ್ತೀನಿ ಇರೋ. ಸೊ ಇಲ್ಲಿ ನನ್ನ ಹೆಂಡತಿಯವರು ಫ್ರಿಡ್ಜ್ನ ಕ್ಲೀನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಪಕ್ಕದಲ್ಲಿ ಮೊಬೈಲ್ ಆನ್ ಆಗಿದೆ, ಇಲ್ಲಿ ಟಿ ವಿ ಆನ್ ಆಗಿದೆ. ಆದ್ರೂ ಸಹ ಅವ್ರಿಗೆ ಮೊಬೈಲ್ ಆನ್ ಆಗಲೇ ಇರಬೇಕು. ಸೊ ಚಿನ್ನಮ್ಮ, ನಮ್ಮ ವೀಕ್ಷಕರಿಗೆ ಒಂದು ಹಾಯ್ ಮಾಡು. ಹಾಂ, ನೀನೇ ಮತ್ತೆ ಇನ್ನೂರು. ನಡಿ. ಸೊ ಇವಾಗ ನನ್ನ ಮಗಳು ಕರ್ಕೊಂಡು ಹೋಗ್ತಿದ್ದಾಳೆ ಆಟ ಆಡಿಸೋದಕ್ಕೆ. ಇಲ್ಲಿ ನಮ್ಮವ್ವ ನನ್ನ ಮಗಳನ್ನ ಆಟ ಆಡಿಸ್ತಿದ್ದಾರೆ. ಸೊ ಹಾಯ್ ಮಾಡವ, ನೀನೊಂದು ಹಾಯ್ ಮಾಡು. ಸೊ ಇವಳು ಇಲ್ಲಿ ಆಟ ಆಡೋದಕ್ಕೆ ಬಂದಿದ್ದಾರೆ ಆಲ್ರೆಡಿ. ಸೊ ಇವಳಿಗೆ ನಾನು ಇವಾಗ ಸೈಕಲ್ ತುಳಿಸ್ಬೇಕು. ಸೈಕಲ್ ತುಳಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರಬೇಕು. ಸೊ ಇದೊಂದು ಇವಳಿಗೆ ಸೊ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಚಟ ಇವಳಿಗೆ. ಯಾವಾಗಲೂ ಮೊಬೈಲ್ ನಾವು ಕೈಲಿ ಹಿಡ್ಕೊಂಡ್ರೆ ಇವಳಿಗೆ ನಾವು ವೀಡಿಯೋ ಮಾಡಬೇಕು. ವೀಡಿಯೋ ಮಾಡ್ಕೊಂಡು ಇವಳನ್ನ ಆಟ ಆಡಿಸ್ಬೇಕು. ಸೊ ಇವಳನ್ನ ಆಟ ಆಡಿಸ್ಬಿಟ್ಟು ನಾನು ಹೋಗಿ ಅಲ್ಲಿ ಹಾಸಿಗೆ ಮಲಗಿರೋ ಹಾಸಿಗೆನ ಎತ್ತಾಕಬೇಕು. ಸೊ ಇವಳಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಹೋಗ್ತೀನಿ ಹಾಸಿಗೆ ಎತ್ತಾಕ್ಬಿಟ್ಟು ಮತ್ತೆ ನಾವು ರೆಡಿಯಾಗಿ ವ್ಲಾಗ್ ಕಂಪ್ಲೀಟ್ ಮಾಡ್ಕೊಂಡು ಹಾಗೆ ನಾವು ಕೆಲಸಕ್ಕೆ ಹೋಗಬೇಕು. ಅಂದಾಗೆ ಇವತ್ತು ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸೊ ಎಲ್ಲರೂ ಮಜ್ಜಿಗೆ ಪಾನಕ ಕುಡಿಕೊಂಡು ತಂಪಾಗಿರಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ವಿಶ್ವಾಸನ ತಿಳಿಸ್ತಿದ್ದೀನಿ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ರಾಮನವಮಿ. ರಾಮನವಮಿ ಇವತ್ತು ಏನು ವಿಶೇಷ? ಏನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಎಲ್ಲ ಹೋಗ್ತೀರಾ? ಏನು ಕತೆ? ಹಾಂ, ಗೊತ್ತಿತ್ತಾ ಇವತ್ತು ರಾಮನವಮಿ ಅಂತ? ಹಾಂ, ಗೊತ್ತಿತ್ತಾ? ಮತ್ತೆ ಏನು ಮಾಡ್ತೀರಾ? ಎಲ್ಲ ಹೋಗ್ತೀರಾ? ಯಾವ ದೇವಸ್ಥಾನಕಾರ ಹೋಗಿದ್ದು ಬನ್ನಿ ಮಧ್ಯಾಹ್ನ ಮೇಲೆ. ಹಾಂ, ಏನು ಮಾಡ್ತೀರಾ ಮನೆಯಲ್ಲಿ? ಹಾಂ, ಏನು ಮಾಮೂಲಿ? ಸೊ ಬನ್ನಿ, ನನ್ನ ಹೆಂಡತಿ ಏನು ಮಾಡ್ತಾಳೆ ಅಂತ ಕೇಳೋಣ. ಹಾಯ್ ಪೂಜಾ, ವಿಶ್ ಯು ಹ್ಯಾಪಿ ಶ್ರೀ ರಾಮನವಮಿ. ಏನು ಇವತ್ತು ವಿಶೇಷ? ಏನಾರ ಸ್ಪೆಷಲ್ ಏನಾರು ಮಾಡ್ತೀಯಾ? ಹಾಂ, ರಾಮನವಮಿ ವಿಶೇಷ ಖಾರ ಪೊಂಗಲು. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಏನ ಮಾಡ್ಕೊಂಡು ಇಲ್ಲೊಂದು ದೇವಸ್ಥಾನ ಐತಲ್ಲ, ಅಲ್ಲಿ ಹೋಗಿದ್ದು ಬನ್ನಿ. ಹಾಂ, ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಈ ಕಡೆ ನೋಡೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಐತೆ. ಇಲ್ಲಿ ಆಪೋಸಿಟಲ್ಲಿ ಇರೋದು ಯಾವುದು ಬಸ್ ಸ್ಟಾಪ್ ಹತ್ರ, ಅಂಜನನಗರ ಬಸ್ ಸ್ಟಾಂಡ್ ಹತ್ರ. ಅಲ್ಲ ಅಯ್ಯಪ್ಪಂದು ಇದು ಮಾಡ್ತಾರಾ? ಹಾಂ, ಒಬ್ಬ ಎಷ್ಟೊಂದು ಬದನೆಕಾಯಿ ಅವ ನೋಡಿ. ಇದು ನಮ್ಮ ದೊಡ್ಡಮ್ಮವ್ರು ತಂದಿರೋದು ಬದನೆಕಾಯ. ಇನ್ನೂ ಎಷ್ಟೊಂದು ಬದನೆಕಾಯಿ ಅವೆ. ಓನಾ ಏನು ವಿಡಿಯೋ ಮಾಡ್ತಾವನೇ ಇಲ್ಲ ಇಲ್ಲಿ ಇರೋ. ಅಮ್ಮ ಇವತ್ತು ಹಬ್ಬ ಅಲ್ವಾ, ರಾಮನವಮಿ ಹಬ್ಬ.
ಯಾವ್ದಾರು ದೇವಸ್ಥಾನಕ್ಕೆ ಹೋಯ್ತದ ಏನು ಅಂತ ಕೇಳ್ತಾ ಇದ್ದೀನಿ. ಹ್ಞೂ, ದೇವಸ್ಥಾನಕ್ಕೆ ಹೋಗೋಣ, ಸ್ನಾನ ಮಾಡ್ಕೊ, ದೇವಸ್ಥಾನಕ್ಕೆ ಹೋಗಿ ಬರೋರಂತೆ ಸಾಯಂಕಾಲದ ಮೇಲೆ, ಆಯಿತಾ? ಹ್ಞೂ ಹ್ಞೂ ಹಾಂ ಹಾಂ ಇರೋ ಮಗಳೇ, ಬತ್ತಾದೀನಿ. ನನ್ನ ಮಗಳು ಯಾವ ಥರ ಹೇಳ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೆ ಅವಳು ಆಟ ಆಡೋ ಜಾಗದಲ್ಲಿ ನಾವು ಇರಬೇಕು. ನೋಡಿ ನೋಡಿ ನೋಡಿ. ಹ್ಞೂ ನಾನು ಏಟು ಹೊಡಿತೀಯಾ? ನನಗೆ ಹೊಡಿತೀಯಾ ಏಟು? ಹ್ಞೂ ಹಾಂ ಹತ್ತು, ನೀನೇ ಹತ್ತು. ನೋಡು ಅಲ್ಲಿ ತಾತ ಎಲ್ಲೋ ಹೋಯ್ತಾ ಇದ್ದಾರೆ ನೋಡು. ತಾತನ ಕರಿ, ತಾತನ ಆಟ ಆಡ್ಸ್ಬಾನು. ಖುಷಿ ಹತ್ತು 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 ಆ ಕಡೆ ಹಾಕಲ್ಲ ಹಾಕಲ್ಲ. ಹತ್ತು 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 ಬಿಡೋದಾ? ನಾನು ಹೇಳ್ಕೊಟ್ಟೆ ತಾನೇ ನಿನಗೆ ನೆನ್ನೆ ಹೆಂಗೆ ಹತ್ತೋದು ಅಂತ. ಹಾಂ ಹಂಗಲ್ಲ, ಯಾವ ಕಡೆ ಹೆಂಗೆ ಹಾಕೋದು? ಕಾಲು ಹೆಂಗೆ ಹಾಕೋದು? ಹಾಂ ಹಂಗೆ ಅಡ್ಡಡ್ಡ ಹಾಕಬೇಕು, ಕಾಲ ಅಡ್ಡಡ್ಡ ಹಾಕೊಂಡು ಹತ್ಬೇಕು. ಹತ್ತು 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 ಕೂತ್ಕೋ ಸರಿಯಾಗೆ. ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದೀಯಾ? ನೆನ್ನೆ ಚೆನ್ನಾಗಿ ಎತ್ತುತ್ತಿದ್ದಲ್ಲ ನೆನ್ನೆ. ಈಗ ಹೊತ್ತು ತೊಳಿ. ಸೊ ಗೈಸ್, ಏನು ಗೊತ್ತಾ, ನನ್ನ ಮಗಳು ಆಟ ಆಡ್ಸೋಕೆ ನಿಂತ್ಕೊಂಡ್ರೆ 5 ನಿಮಿಷ ಅಂತ ಬಂದಿರ್ತೀನಿ, ಅದು ಅರ್ಧ ಗಂಟೆ 1 ಗಂಟೆ ಆಗ್ಬಿಡ್ತೈತೆ. ಇಲ್ಲೇ ಟೈಮ್ ವೇಸ್ಟ್ ಆಗ್ಬಿಡ್ತೈತೆ. ನೋಡಿ ತಗೊಂಡೋಗ್ಬಿಟ್ಟು ಗುದ್ಲು ಗೇಟ್ಗೆ. ಬ್ರೇಕ್ ಇಲ್ಲ ಏನಿಲ್ಲ ನಮ್ಮ ಚಿನ್ನಮ್ಮನ ಗಾಡಿಗೆ. ಬ್ರೇಕ್ ಇಲ್ಲ, ಡ್ಯಾನ್ಸ್ ಆದರೆ ಫೈನ್ ಇಲ್ಲ. ಸರಿ ಸರಿ ಹೊಡಿ ಹೊಡಿ, ಜೋರಿಗೆ ಹೊಡಿ. ತೊಳಿಬೇಕು, ಬಲೆ ಎಲ್ಲ ಬಿಟ್ಟು ತೊಳಿಬೇಕು. ಈಗ ನೀನು ತೊಳಿ ತೊಳಿ. ನಾನು ಊಟ ಮಾಡಿ ಅವಳಿಗೆ ಊಟ ಮಾಡಿಸ್ಬೇಕಾ? ಸೊ ಇಲ್ಲಿ ನೋಡಿ, ಟಿ ವಿ ಸುಮ್ಮನೆ ಓಡ್ತೈತೆ. ನಮ್ಮಪ್ಪ ಆಲ್ರೆಡಿ ಇಲ್ಲ, ಬಿಡಿಸೋದಾಗ ಹೋಗೋರೆ. ಸೊ ಯಾರು ಇಲ್ಲ ಅಂದ್ರೂ ಟಿ ವಿ ಓಡ್ತಾನೆ ಇರ್ತದೆ ನಮ್ಮ ಮನೇಲಿ. ನನಗೆ ಯಾಕೆ, ನಾವು ಒಳಗಡೆ ಬರೋಂಗಿಲ್ಲ, ಓಡ್ಬಂದ್ಬಿಡ್ತಾಳೆ. ಇರೋ ಟಿ ವಿ ಆಫ್ ಮಾಡ್ತೀನಿ, ಹೋಗ್ಲಿ ಟಿ ವಿ ಆಫ್ ಮಾಡ್ತೀನಿ. ಯಾರು ಸೋತೆಕಾಯಿ ಇದ್ದಾವ ನನಗೆ? ಹ್ಞೂ ಸರಿ ಆಯ್ತು, ತಗೋತೀನಿ. ಇವಳಿಗೇನು ಆಟ ಆಡ್ಸ್. ಹಾಂ ಸರಿ, ಹತ್ತು ಬಾ ಇಲ್ಲೇ ಸೈಕಲ್, ಹತ್ತು ಬಾ ಇಲ್ಲಿಗೆ. ಇವಳು ಬೇರೆ ಆಟ ಆಡ್ಸ್ಬಾ ಅಂತ ಇವಳು ಕರಿತಾಳೆ. ನೀನು ಕಂದಮ್ಮ ಅಂತ ನೋಡು, ಅಲ್ಲೇ ಅವಳು ಬಂದೇಳಿ. ಯಾರು ಮಾತು ಕೇಳಮ್ಮ, ಹೇಳು ನಾನು. ಹಾಂ ಫಸ್ಟು ಊಟ ಮಾಡ್ಕೊ ಮಗಳೇ, ಆಮೇಲೆ ಆಟ ಆಡುವ. ಊಟ ಮಾಡ್ಕೊ, ಇಲ್ಲಿ ಔಷಧಿ ಕುಡಿಬೇಕು ನೀನು. ಯಪ್ಪ ಔಷಧಿ ಕುಡಿಬೇಕು. ಅವ ಬೈಲೆ, ಇವಳು ಮಗ ತೊಳಸ್ಬಾ ಅವಳಿಗೆ. ಊಟ ಮಾಡು ಚಿನ್ನಮ್ಮ, ಇಲ್ಲೇ ಬೈಲೆ ನೀನು ಊಟ. ಅಯ್ಯಪ್ಪ ಅಯ್ಯವ್ವ 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 ಹೊಡಿತಾಳೆ ಚಿನ್ನಮ್ಮ. ಇವಳು ಎಕ್ಸ್ಪ್ರೆಷನ್ ನೋಡಿ, ನಾನು ಹೇಳ್ತಾರೆ ಇವಳು ಹೆಂಗೆ ಚಿನ್ನಮ್ಮ ನೀನು ಎಕ್ಸ್ಪ್ರೆಷನ್. ಅಪ್ಪಿ ಅಲ್ಲಿ ಗುಗ್ಗೈ ಬತ್ತಾನೀಗ. ಅಲ್ಲಿ ಕಚ್ಚಬಾರ್ದ ಕಣವ. ಹೊಡಿತಾರೆ ಹಂಗೆ, ನಾನು ಬಲ್ಲಲ್ಲ. ಅದಕ್ಕೆ ನಾನು ಹೇಳ್ದಂಗೆ ಕೇಳ್ತೀಯಾ? ನಿಮ್ಮಮ್ಮ ಗಡಿ ಹೊಡಿ, ನಿಮ್ಮಮ್ಮಗೆ ಜೋರಗಡಿ ಇನ್ನು ಹೊಡಿ. ನಾನು ಬತ್ತೀನಿ ಅದಕ್ಕೆ ಜೋರಗಡಿ. ಎಲ್ಲ ಬೈಲೆ, ಅಲ್ಲಿ ನೋಡು ಹೆಂಗಾಗದೆ. ಓ ನೋಡು, ಐಸ್ ಕ್ರೀಮ್ ತಿಂದು ಹೆಂಗೆ ಸ್ವೀಟ್ ಐಸ್ ಕ್ರೀಮ್ ಅನ್ನೋದಕ್ಕಿಂತ ಚಾಕ್ಲೇಟ್ ಜಾಸ್ತಿ ತಿಂದು ನೋಡಿದ್ರೆ ಯಪ್ಪ ಉಳ್ಕಲ್ಲೆಲ್ಲ ಆಗ್ಬಿಟ್ಟದಲ್ಲ ಮಗಳೇ ನಿನಗೆ. ಕೆಮ್ಲು, ಉಳ್ಕಲ್ಲು, ನೆಗಡಿ. ಇಲ್ಲಿ ನೋಡು ಮೂಗೊಳಗಡೆ ಎಷ್ಟೊಂದು ಐತೆ ಗಲೀಜು. ಯಪ್ಪ ಕೊಳಕಿ ಅಂದ್ರೆ ಕೊಳಕಿ ಮಗಳೇ ನೀನು. ಯಪ್ಪ ಭಯ ಆಯ್ತಂದಗೆ. ಯವ್ವ ಏನಿದು? ಯಾವುದಪ್ಪ ಇದು? ಗೊಗ್ಗಯ್ಯ ಬಂದ್ಬಿಟ್ಟವ್ ನಮ್ಮ ಮನೆಗೆ. ಏನು ಎಂಜಾಯ್ ಮಾಡ್ತಿದ್ದೀಯ ಚಿನ್ನಮ್ಮ ನಾವು ಮಾತಾಡೋದ ಏನು? ಏನವ ಇನ್ನೇನು ಮತ್ತೆ ಮದ್ಗೋಣ. ನಾವು ಜಾಸ್ತಿ ಮುದ್ದು ಮಾಡಿದ್ರೆ ಮುದ್ಗೋಣ. ಇಲ್ಲೇ ಮಗಳೇ ಬೈಲೇ ಚಿನ್ನಮ್ಮ, ನೀನು ಈಗ ಊಟ ಮಾಡ್ಕೋಬೇಕಿಲ್ಲ ಅಂದ್ರೆ ಅಲ್ಲೆಲ್ಲ ಹುಳ ಎಲ್ಲ ತಿನ್ಕೋತಾವ ಮಗಳೇ. ಟೈಮ್ ಕರೆಕ್ಟಾಗಿ ಊಟ ಮಾಡ್ಬೇಕು ನೀನು. ಈಗ ಊಟ ಮಾಡ್ಕೊಂಡು ಆಟ ಆಡಮ್ಮ. ನಾವು ಈಗ ನಾವೊಂದು ಇದು ಮಾಡೋಣ. ಈಗ ನೀನು ಊಟ ಬೇಕಾ ಆಟ ಬೇಕಾ? ಸೈಕಲ್ ಬೇಕಂದ್ರೆ ಊಟ ಮಾಡ್ಬೇಕು ನೀನು, ಆಯಿತಾ? ಏನು ಜನಮ್ಮ, ನಾವು ಆಟ ಆಡಿಸ್ತೀವಿ. ಫಸ್ಟು ಊಟ ಮಾಡ್ಕೋಬೇಕು ನೀನು.
ಅಜ್ಜಿ ಕರ್ಕೋವರೆಗೂ ಊಟ ಮಾಡ್ಕೊಳ್ಳೋದ ಬಾನು. ನೀ ಇದಕ್ಕೆ ಬರೋದಿಲ್ವಾ? ಜಾರಬಂಡಿಗೆ ಬರಲ್ಲ ನೀನು? ಜಾರಬಂಡಿಗೆ ಅಯ್ಯಪ್ಪ, ಜಾರಬಂಡಿ ಬೇಕಾ, ಸ್ವಿಮ್ಮಿಂಗ್ ಬೇಕಾ, ಸೈಕಲ್ ಬೇಕಾ ನಿಂಗೆ ಹೇಳೋ ಕರೆಕ್ಟ್? ಅಯ್ಯೋ ಚಿನ್ನಮ್ಮ, ಸ್ವಿಮ್ಮಿಂಗ್ ಕರ್ಕೊಯ್ತೀನಿ ಮಗಳ ನೀನಾ? ಚಿನ್ನಮ್ಮ ಸ್ವಿಮ್ಮಿಂಗು, ಸ್ವಿಮ್ಮಿಂಗ್ ಮಗಳ, ಸ್ವಿಮ್ಮಿಂಗ್ ಬೇಡ ನೀನ? ಸ್ವಿಮ್ಮಿಂಗ್ ಬೇಡ? ಸ್ವಿಮ್ಮಿಂಗ್ ಕರ್ಕೊಯ್ತೀನಿ ನಾವು, ಸ್ವಿಮ್ಮಿಂಗ್ ಕರ್ಕೊಯ್ತೀನಿ ಕಣವಾ. ಸ್ವಿಮ್ಮಿಂಗು ಈಜ್ ಹೊಡೆ ನಿಂಗೆ. ಅಲ್ಲಿ ಇದು ಟ್ಯೂಬ್ ಎಲ್ಲ ಐತಲ್ಲ, ಟ್ಯೂಬ್ ಬೇಡ ನಿಂಗೆ? ಟ್ಯೂಬ್ ತಗೊಂಡು ಬಂದಿವಲ್ಲ, ಟ್ಯೂಬ್ ಒಳಗೆ ಹಾಕ್ಬಿಟ್ಟು ಟ್ಯೂಬ್ ಮೇಲೆ ನೀನು ಕೂತ್ಕೊಂಡು ಈಜು ಹೊಡಿತೀನಿ. ಟಪ 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 ಹೆಂಗ್ ಹೊಡಿತೀನ ಈಜ? ಇದು ಊಟ ತಗೋಬರ ಪೂಜಾ. ಅಪ್ಪ 12:30 ಆಯ್ತು. ಯಪ್ಪ ಯಪ್ಪ ಯವ್ವ ಅಯ್ಯವ್ವ, ಅಯ್ಯ ಪೂಜಾ ಹೊಡೆದಾಗ ಕೊಡ್ಲಿ, ಎಲ್ಲ ಮಾಡ್ತಾ ಇದೀನಿ ನೀನು. ಅಲ್ಲೋಡಿ ಹೆಂಗ್ ಹೊಡಿತಾವಳೆ. ಅಯ್ಯಪ್ಪ ಅಯ್ಯವ್ವ, ಬಾಲೆ ನಮ್ಮ ಪಾಪ ಬರ್ಲಿ, ನಿಂಗೆ ಹೇಳ್ತೀನಿ. ನಿಂಗೆ ಹೇಳ್ಬಿಟ್ಟು ನಮ್ಮ ಪಾಪಂಗೆ ಹೇಳ್ಬಿಟ್ಟು ಹೊಡಿಸ್ತೀನಿ ನಿನಗೆ. ನಮ್ಮ ಪಾಪ ಬರ್ಲಿ, ಇನ್ನೊಂದು 3 ತಿಂಗಳು ವೇಟ್ ಕೊಡು, ಪಾಪ ಹೋಗ್ತಾರೆ. ಅಯ್ಯೋ ಅಲ್ಲ ಡಿಸೈಡ್ ಮಾಡ್ಕೊಟ್ಟವಳೆ ತಮ್ಮ ಅಂತ. ಕಾಲಿಡಿಕೆ ಅಳಿತೀನಿ ಅಂತಾರದ ಅವಳು. ಇಲ್ಲಿ ನೋಡಿ ಕಾಲಿಡಿಕೆ ಹಿಂಗೆ ಹೇಳ್ತಾಳೆ. ಅಯ್ಯಪ್ಪ ಎಳಿತಾವಳೆ ಕಲೆ ಪೂಜಾ, ಎಳಿತಾವಳೆ ಪೂಜಾ. ಇಲ್ಲಿ ನೋಡಿ ಗೈಸ್ ಯಾವ ಥರ ಇಟ್ಕೆ ಎಳಿತಾವಳೆ ನನ್ನ ಕಾಲ. ಬಾ ಆಟಾಡ್ಸ್ಬಾ ಅಂತ. 12:30 ಆಗದೆ. 12:30 ಆದ್ರೂ ಊಟ ಮಾಡ್ದೇನೆ ಇವಳು ಹಿಂಗೆ ಕುಣಿತಾವಳೆ. ಯಪ್ಪ ಎಳಿಬಿಡಕಲೆ, ಏ ಪೂಜಾ ಬಿದ್ದೈತೀನಿ. ಅಲ್ಲೇ ಅಜ್ಜಿ ಅಲ್ಲಿ ಇದ್ದ ನೋಡು, ಅಜ್ಜಿ ಕರ್ಕೊಂಬರೋದು. ಏನಿದು? ಅಯ್ಯಪ್ಪ ಏನಿದು? ಅಯ್ಯಪ್ಪ ಕಚ್ಚು. ಅಯ್ಯೋ ಆಟ ಬಸ್ ಕಚ್ಬಿಡ್ತೀವಿ ಮಗಳ ನನಗೆ. ಯಪ್ಪ ನಾನು ಬರಲ್ಲ, ಹೋಗು ಆಟ ಆಡ್ಸೋಕೆ ನೀನು. ನೀನು ಆಟ ಬಸ್ಸಲ್ಲಿ ಕಚ್ಚಿಸ್ತೀಯಾ? ಕಚ್ಚಿಸ್ಬೇಡ, ನಾನೇ ತಿನ್ಕೊಬಿಡ್ತೀನಿ. ಇಲ್ಲ ಸಿಕ್ಕೋರೆ ಚಾನ್ಸು ಆಯ್ತಾ? ಇಲ್ಲ ಚಿನ್ನಮ್ಮ, ಒಂದ್ಸಲ ಟ್ರೈ ಮಾಡಬೇಕು. ಆಕ್ಟೋಪಸ್ ತಿಂದಿಲ್ಲ, ನಳ್ಳಿ ತಿಂದಿಲ್ಲ. ತಿಂದೀನಿ, ಊರು ನಳ್ಳಿ ತಿಂದಿದ್ದೀನಿ, ಸಮುದ್ರದ ನಳ್ಳಿ ತಿಂದಿಲ್ಲ. ಆಮೇಲೆ ಇನ್ನೊಂದು ಏನೋ ನಾವು ಚಿನ್ನಮ್ಮ ಪ್ರಾನ್ಸೇ ತಿಂದಿಲ್ಲ ಚಿನ್ನಮ್ಮ. ನಾವು ಉಂಡೆ ಕೋಳಿ ತಿನ್ಬೇಕಾದ್ರೆ ಸರ್ ಉಂಡೆ ಕೋಳಿ ಬೇಡ, ಪ್ರಾನ್ಸ್ ಟ್ರೈ ಮಾಡಿ ಸರ್ ಅಂತ ಹೇಳಿದ್ರು. ಪ್ರಾನ್ಸ್ ಇನ್ನೂ ಮಾಡಿಲ್ಲ, ಅದು ಮಾಡಬೇಕು. ಅಲ್ಲಿಗೆ ಸೈಕಲ್ ಆಮೇಲೆ ತುಳಿದ ಮಗಳ. ಈಗ ಊಟ ಮಾಡ್ಕೊಳ್ಳೋದ? ಸೊ ಗೈಸ್, ನನ್ನ ಮಗಳು ಬಿಡ್ತಾ ಇಲ್ಲ. ಅವಳು ಒಂದು ಸ್ವಲ್ಪ ಹೊತ್ತು ಸೈಕಲಲ್ಲಿ ಆಟ ಆಡಿಸ್ಬಿಟ್ಟು ಆಮೇಲೆ ಬಂದು ಊಟ ಮಾಡೋದ. ಬನ್ನಿ ನಡಿ. ಏನು ಹಿಡ್ಕೊಂಬಂದ? ಯಾಕೆ ಬೈತಾರೆ ನನ್ನ ಮಗಳಿಗೆ? ಏನಾಯ್ತು? ಮಿಸ್ಟೇಕ್ ಆಯ್ತು ಬಿಡ. ಇದು 3ನೇ ಸಲ ಹೊಡೆದಿದ್ದು. 3 ಸಲ ಮುಕ್ತಾಯ ಆಗೋಯ್ತು. ತಿರುಗಿನ ಸಲ ಇಲ್ಲ, ನಾನು ಇಲ್ಲೇ ಆಡಿಸ್ತೀನಿ. ಬಿದ್ದೋಗಿದ್ದಲ್ಲ, ನೀನು ಹುಷಾರಾಗಿರೋ. ಆಮೇಲೆ ನನ್ನ ಬೈಯೋಗಿ ಹೋಗಿ ನೀನು ಬಿದ್ದಿದ್ದಲ್ಲ. ಚಿನ್ನಮ್ಮ, ಇದು ಗೇಟ್ಗೆಲ್ಲ ಹೊಡಿಬಾರ್ದಾಯ್ತಾ? ನಿಧಾನಕ್ಕೆ ಆಡಬೇಕು. ಅಲ್ಲಿ ಓನರ್ ಅಂಕಲ್ ಬೈತಾರೆ. ಓನರ್ ಅಂಕಲು ಅಜ್ಜಿ ಎಲ್ಲ ಬೈತಾರೆ. ನಿಧಾನ ಕೊಡಿಸ್ಬೇಕು ಆಯ್ತಾ? ನಾನು ಬಿಟ್ಟಿದ್ದೀನಿ. ಹಾಂ ತಿರುಗಿಸ್ಕೋಬೇಕು. ಹೇಳ್ಕೊಟ್ಟಿದ್ದೀನಿ ತಾನು ನೆನ್ನೆ ತಿರುಗಿಸು ಅಂತ. ರಿವರ್ಸ್ ಗೇರ್ ಇಲ್ಲ ಇದಕ್ಕೆ. ಏನ ಎಲ್ಲಿಗೆ ಹತ್ತಿಸ್ತಾ ಇದಾರೋ ಏನು ಏಣಿಗಿಣಿ ಎತ್ತಿಸ್ತಲ್ಲ ಕನ್ಬಿಡು. ಇಲ್ಲಿ ಹತ್ತಕ್ಕೆ ನೀನೇನು ಇದಲ್ಲಕನ ಎತ್ತಾಕ್ಬಿಡ ನೀನು ಆಯ್ತಾ? ಎತ್ತಕ್ಕೆ ಹೋಗ್ಲಿ ನೀನೇ. ಯಾಕೆ ಬಂದ್ಬಿಡು, ನಾನು ಬರಲ್ಲ ಅನ್ನು ಈಗ. ಬರ್ಬೇಡ ನೀನು, ಬರ್ಬೇಡ ಹಂಗೆ ಎತ್ತಾಕು. ನೀನು ಯಾಕೆ ಬಂದಿ? ಎತ್ತಾಕ್ಲೆ
ಅಮ್ಮಿಕ ನಾನೇನು ಎತ್ತಕಲ್ಲ ನೀನೇ ಎತ್ತಾಕು ಅಲ್ಲೇ ಅಲ್ಲ 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 ನಿಂತ್ಕ ಮಾತಾಡೋ ಎಷ್ಟು ಬೇಕಾರ ಮಾತಾಡೋ ಅಲ್ಲ ನಿನ್ನಂಗೆ ಚಿನ್ನಮ್ಮಂಗೆ ಉಳ್ಕೊಳಾಗವಲ್ಲ ತೋರಿಸಿಲ್ಲ ನಿನಗೆ ಇಲ್ಲ ಅಲ್ಲ ಅಯ್ಯೋ ಏಟಾಯ್ತದ ಪೂಜಾ ಸುಮ್ಮನೆ ಅಲ್ಲ ಎದೋಳ ಮೇಲಕ್ಕೆ ಯಾವಾಗಲೂ ನಾವೇ ಎತ್ತಾ ಇರ್ತೀವಿ ಕಣ ನಮ್ಮ ಮಾತ್ರ ಎತ್ಬೇಡ ನೀನು ಏನಲ್ಲೇ ಬರಲೇ ಓ 1 ಗಂಟೆ ಆಯಿತು 1 ಗಂಟೆ ಆದರೆ ನಾವು ಊಟ ಕೊಟ್ಟಿಲ್ಲ ಯಾರಿಗೂ ಬೆಳಗಿನ ಉಪಹಾರ ಅದು ಬೇರೆ ಆಟ ಆಡ್ತದೆ ಅಲ್ಲಿ ಮಾಡ್ಬಿಟ್ರೆ ತಗೋ ಹಾಕ್ಕೊಡ್ಬೇಕು ನೀನು ಮಾಡ್ಬಿಟ್ರೆ ಹಾಂ ಕೆಲಸಗಳಿದ್ರೆ ಅದು ಒಂದು ಕೆಲಸನೇ ನೀನೇನು ಆಟ ಆಡ್ತಾ ಇದ್ದೀನಿ ಅಂತ ನಾನೇನು ಹೇಳಿಲ್ಲ ಆಟ ಆಡ್ತಾ ಇಲ್ಲ ಕೆಲಸನ ಮಾಡ್ತಾ ಇರೋದು ಹಂಗೆ ನಮಗೂ ಒಂದು ಸ್ವಲ್ಪ ನೋಡಬೇಕು ಹಾಂ ಏನಿದು ಸೊ ನಾನು ಮೊಬೈಲ್ ತಗೊಂಡಿರೋದು ನಾನು ವೀಡಿಯೋ ಮಾಡ್ತಾ ಇರೋದು ಇದೇ ಮೊಬೈಲಲ್ಲಿ ಸೊ ನನ್ನ ಮೊಬೈಲ್ ಇದು ನಾನು ತಗೊಂಡಿರೋ ಮೊಬೈಲು ಆ್ಯಕ್ಚುಲಿ ನಮ್ಮ ಅಣ್ಣನ ಹೆಸರಲ್ಲಿ ತಗೊಂಡಿರೋದು ನಮ್ಮ ಅಣ್ಣನ ಹೆಸರು ಅಲ್ಲ ಪೂಜಿನ ಹೆಸರಲ್ಲಿ ತಗೊಂಡಿರೋದು ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಲೇ ಬಂತು ಫಸ್ಟ್ EMI ಕಟ್ಟಬೇಕು 2ನೇ ತಾರೀಕಿಗೆ ಏನು ಚಿನ್ನಮ್ಮ ಫಸ್ಟ್ EMI ಬಂದ್ಬಿಡ್ತಾರ ಅಲ್ಲಿ ಮುಂದಿನ ತಿಂಗಳಲ್ಲ ಈ ತಿಂಗಳ ಏಪ್ರಿಲ್ 2 ಇಲ್ಲ ಗ್ಯಾಲಕ್ಸಿ S26 ತಗೊಂಡಿರೋದು ನಾನು 90,000 ₹1 ಕಡಿಮೆ 90,000 ಸೊ 90,000 87 89 ಚಿನ್ನಮ್ಮ ಇದು 87 ಅಲ್ಲ 88,000 ಇದು 88,000 89 ಅಲ್ಲ ಸೊ ಚೆನ್ನಾಗೈತಾ ಇಲ್ಲೋ ಅಂತ ಇವಾಗಲೇ ಗೊತ್ತಾಗಲ್ಲ ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ಯಾವ ಥರ ಇದೆ ಇದು ಅಂತ ಸೊ ಬ್ಯಾಟ್ರಿ ಅಂತೂ ತುಂಬ ಪ್ರಾಬ್ಲಮ್ ಇದೆ ಸೊ ಬೇಗ ಚಾರ್ಜಿಂಗ್ ಖಾಲಿ ಆಗಿಬಿಡ್ತೈತೆ ಬ್ಯಾಟ್ರಿ ಡ್ಯೂರೇಬಿಲಿಟಿ ತುಂಬ ಕಡಿಮೆ ಇದೆ ಸ್ಯಾಮ್ಸಂಗ್ ಕ್ಲಾರಿಟಿ ಎಲ್ಲ ಓಕೆ ಕ್ಯಾಮ್ರಾ ಕ್ಲಾರಿಟಿ ಸೊ ಇನ್ಮೇಲೆ ಗೊತ್ತಾಗುತ್ತೆ ಕ್ಲಾರಿಟಿಗೆ ಹಾಂ ಅವು ಎಷ್ಟು ಚೆನ್ನಾಗವೆ ನಾನು ಈ ಥರ ಯಾವ್ದಾರ ಫ್ಯಾನ್ಸಿ ವಾಲೆ ತಗೋಬಲ್ಲ ಇದು ನೋಡಿ ಎಷ್ಟು ಕ್ಯೂಟ್ ಐತೆ ಈ ಥರದ್ದು ಯಾರೋ ಫ್ಯಾನ್ಸಿ ವಾಲೆ ತಗೋಬಲ್ಲ ಅಂದರೆ ನಾವು ಮುಸ್ಕೊಂಬಂಗೆ ಆ ಥರ ಗುಂಡು ತಗೊಬಂದಿದೆಯಲ್ಲ ಸೊ ನಾನು ಗಿಫ್ಟ್ ಕೊಟ್ಟಿದ್ದೀವಿ ಆ್ಯನಿವರ್ಸರಿಗೆ ಸೊ ಈ ಗುಂಡನ್ನ ನೋಡಿ ಇದೆಲ್ಲ ಮುತ್ಕೊಂಬಂತಾರ ತಂದಿದೀಯ ಅಂತ ಬೈದವಳೆ ಅಲ್ಲಿಯ ಈ ಬೆಡ್ಶೀಟ್ನೆಲ್ಲ ಎತ್ತಾಕ್ಬಿಡೋಣ ಹಾಸಿಗೆಲ್ಲ ಎತ್ತಾಕ್ಬಿಟ್ಟು ನಾವು ಊಟ ಗೀಟ ಮಾಡ್ಕೊಳ್ಳೋಣ ಹಾಂ ಏನು ಪೂಜಾ ನಾವೇನಾದ್ರು ಕೆಲಸ ಮಾಡೋಕೆ ಹೋದಾಗಲ ನೀನು ಏನಾರು ಬಾಯಿಲೆ ಅಂತ ಇದು ಮಾಡ್ತಿಲ್ಲ ನಾವಿಲ್ಲ ಅಂದ್ರೆ ಕೆಲಸ ಮಾಡೋಕ್ಕೆ ಆಗಲ್ವ ನಿಂಗೆ ಹೆಂಗೆ ಹಾಂ ಯಾರವಳು ಯಾರಿವಳು ನನ್ನೆದೆಯಲ್ಲಿ ಬಚ್ಚಿ ಬಂದು ಕೂತ್ಕೊಂಡವಳು ನಾವು ಇರೋದೇ ಹಾಳು ಮಾಡೋಕ್ಕೆ ಚಿನ್ನಮ್ಮ ಏನಿವಾಗ ನೋಡಿ ಎಷ್ಟೊಂದು ಗಲೀಜ್ ಐತೆ ಇದು ಶೋಕೇಸ್ ಅಲ್ಲ ಇದು ಕಸದ ತೊಟ್ಟಿ ಥರ ಐತೆ ಸೊ ಇದನ್ನು ಇವಾಗ ನನ್ನ ಹಾಕಿ ಕ್ಲೀನ್ ಮಾಡ್ತಿದ್ದಾಳೆ ಸೊ ಕ್ಲೀನ್ ಮಾಡಲಿ ಸೊ ಅಕ್ಕಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅಕ್ಕಿ ತರಕ್ಕೆ ಹೋಗಿದ್ದೆ ನೆನ್ನೆ ಅಕ್ಕಿ ಎಲ್ಲ ಖಾಲಿ ಆಗ್ಬಿಟ್ಟವೆ ಅಂತ ಹೇಳ್ತಾರೆ ಸೊ ಇಲ್ಲಿ ಬೆಂಗಳೂರಲ್ಲಿ ತಗೊಳ್ಬೇಕಾದ್ರೆ ಇದೊಂದು ಪ್ರಾಬ್ಲಮ್ಮು ಬೆಂಗಳೂರಲ್ಲಿ ಊರವರು ಅಕ್ಕಿ ತಗೋಬೇಕಂದ್ರೆ ಒಂದು ಸ್ವಲ್ಪ ಕಷ್ಟನೇ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರೋರಿಗೆ ಫಸ್ಟ್ ಕೊಟ್ಬಿಟ್ಟು ಇರೋ ನಿಮಿಷ ಯಾಕೆ ಬೆಂಗಳೂರಲ್ಲಿ ಅಕ್ಕಿ ತಗೊಳ್ಳೋದು ಊರವರು ತುಂಬ ಕಷ್ಟ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರೋರಿಗೆ ಫಸ್ಟು ಅಕ್ಕಿ ಕೊಟ್ಬಿಟ್ಟು ಆಮೇಲೆ ನಮ್ಗೆ ಕೊಡ್ತಾರೆ ಆವಾಗ ನಮಗೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ನೆನ್ನೆ ಹಂಗೆ ಆಗಿತ್ತು ಸೊ ಇವತ್ತು ಕೊಡ್ತೀವಿ ಅಂತ ಕಳಿಸ್ಬಿಟ್ಟು 3 ದಿವಸದಿಂದ ಕೊಡ್ತಾಯಿದ್ರು ಸೊ ನೆನ್ನೆ ಹೋಗಿದ್ದಕ್ಕೆ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸೊ ನಾಳೆಗೆ ಬೇರೆ ಕಡೆ ಹೋಗಬೇಕು ಅಲ್ಲಿ ಆ ಸೊಸೈಟಿಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಸೊ ಈಗ ಹೇಳಿ ನಮ್ಮ ಏನು ಅಂತ ಓಕೆ ಥ್ಯಾಂಕ್ ಯು ಒಳ್ಳೆ ರೆಸ್ಪೆಕ್ಟೇ ಕೊಟ್ಟೆ ನೋಡು ಇಲ್ಲೇ ತಾನೇ ಇದ್ದೆ ನೀನು ಇಲ್ಲಿಂದ ಆ ಕಡೆ ಹೋದೆ ಎತ್ಕೋಬೇಕು ತಾನೆ ಅದನ್ನು ಗೈಸ್ ಇದು ನೀರು ಕುಡಿಯೋ ವಾಟ್ರ್ ಬಾಟ್ಲು ಆಯಿತಾ ಗಾಜಿನ ಬಾಟ್ಲು ಅಂತ ಹೇಳ್ಬಿಟ್ಟು ಎತ್ತು ಮಾಡಿಕೊಂಡವಳೆ ಇದಕ್ಕೆ ಇನ್ನೊಂದು ರೀಸನ್ ಇದೆ ಇದೇನಂತ ಹೇಳಿದ್ರೆ ಇವ್ರ ಅಮ್ಮನ ಕೆಲಸ ಮಾಡತ್ತವೋ ಇದರಿಂದ ಎತ್ಕೊಂಬಂದಿದ್ರು ಇವ್ರ ಅಮ್ಮವ್ರು ಕೆಲಸ ಮಾಡತ್ತವೆ ಅಂತ ತಗೊಂಬಂದಿದೆ ಅಂತ ಹೇಳ್ಬಿಟ್ಟು ಇದು ಸೇಫ್ಟಿಯಾಗಿ ಎತ್ತು ಮಾಡಿಕೊಂಡವಳೆ ನೋಡಿ ಸೊ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಏನಿದು ಎಲ್ಲಿಂದ ತಗೊಂಬಂತಿದ್ರೆ ಎಲ್ಲಿ
ಹೌದಾ ಹಾಲೇ ಕೊಡ್ತಾವ್ರೆ 1 ಗಂಟೆ ಆಯ್ತಲ್ಲ ಇನ್ನೇನು ಮಜ್ಜಿಗೆ ಕೊಡ್ತಾ ಇಲ್ವಾ ಮಜ್ಜಿಗೆ ಬಿಡಿಸ್ಕೊಬರಕ್ಕೆ ಕ್ಯಾನು ಹಾನಕ್ಕವ ಈ ಥರದ್ದು ಒಂದು ತಗೊಂಬಂದಿರ ಕೊಡು ಎರಡು ಬಿಡಿಸ್ಕೊಂಡೆ ನಾನಂತರ ಕುಡ್ದೆ ಇವ್ರು ತಗೊಬಂದೆ ಶ್ರೀರಾಮನವಮಿ ಪ್ರಯುಕ್ತ ಇಲ್ಲಿ ಅಲ್ಲೇ ನೋಡಿ ಹೆಸರು ಬೇಳೆ ತಂದವ್ರೆ ಮತ್ತು ಪಾನಕ ತಂದಿದ್ದಾರೆ ಸೊ ನಮ್ಮ ಮನೆ ಹತ್ರನೇ ಕೊಡ್ತಾ ಇದ್ದಾರಂತೆ ತಗೋ ಕುಡಿ ಚಿನ್ನಮ್ಮ ಕುಡಿ ಹಂಗೇನೆ ನೀನೇನಾರು ಮಾಡಬೇಕು ಪೂಜಾ ಮಾಡೋಕ್ಕಿಲ್ಲ ಮನೇಲಿ ಬೇಡ ಬಿಡು ಇಲ್ಲೇ ಕೊಡ್ತಾರೆ ಇಲ್ಲೇ ಕೊಡ್ತಾರೆ ಬಿಡು ಸಾಯಂಕಾಲ ಮಾಡೋರ ನೀನು ಒಳ್ಳೆ ಬೆಳಗ್ಗೆ ಹೊತ್ತು ಮಾಡಬೇಕು ಮಧ್ಯಾಹ್ನ ಎಲ್ಲ ತಿನ್ನೋಕ್ಕೆ ಸೊ ಶ್ರೀರಾಮನವಮಿ ಪ್ರಯುಕ್ತ ನಾವು ತಿನ್ನೋಣ ಹಾಂ ಕುಡಿ ಕುಡಿ ಸೂಪರ್ ಆಗದಾ ಓಕೆ ಬಾಯಿಲೆ ನಂಗೆ ಕೆಲಸ ನನಗೆ ತಿನ್ನಬೇಕು ಸೂಪರ್ ಆಗಿದೆ ಪಾನಕ ಏನೋ ಒಂದು ಕ್ಯಾನ್ ಬಿಡಿಸ್ಕೊಳ್ತಾರೆ ಹೌದಾ ಹೋಗ್ಲಿ ಬಾಟಲ್ ಸಾಕು ಅಷ್ಟು ಅಕ್ಕೆ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗಾಗಲಿ ನೋಡಿ ಯಾವ ಥರ ಮಾಡೋಳೆ ಪಾನಕ ಹೆಸರುಬೇಳೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟವಳೆ ಇದು ಹೆಂಗಪ್ಪ ತಿನ್ನೋದು ಈಗ ಚಿನ್ನ ಹೆಂಗೆ ತಿನ್ನೋದೇವ ಇದು ಏನು ಮಾಡೋಕ್ಕಾಗಲ್ಲ ಬಿಟ್ಟಾಕ ಹಂಗೆ ತಿನ್ಬಾ ಬಂದು ಒಂದು ಸ್ವಲ್ಪ ಏನೂ ಇಲ್ಲ ಹೆಂಗಿರೋ ಪಾನಕ ಕುಡಿಬೇಕು ತಾನೇ ಏನು ಪಾನಕನೂ ಕುಡಿಬೇಕು ಹೆಸರುಬೇಳೆನೂ ತಿನ್ನಬೇಕು ಹಾಂ ತಿನ್ನು ಹಂಗೇನೆ ಏನಾಗಲ್ಲ ಒಂದು ಸ್ವಲ್ಪ ಸ್ವೀಟಾಗಿರುತ್ತೆ ಅಲ್ವಾ ಚಿನ್ನಮ್ಮ ಸೂಪರ್ ಮಗಳೇ ನೀವು ಮಾಡಿರೋದು ಆ ಕಡೆ ಕೂತ್ಕೋ ಹೋಗ್ಲಿ 1 ಗಂಟೆ ಆಗದೆ 1 ಗಂಟೆ ಆದ್ರೂ ಬ್ರೇಕ್ಫಾಸ್ಟ್ ಇದೆ ನಮ್ಮ ಮನೇಲಿ ಅವ್ರಿಗೆ ಬೇರೆ ಮಾಡ್ಕೊಂಡಿದ್ದಾರೆ ನಮ್ಮ ಬ್ರೇಕ್ಫಾಸ್ಟ್ ಇದು ತಗೊಂಡೋಗಿದ್ದೆ ನೆನ್ನೆ ಬಾಟ್ಲು ತಗೋತೀನಿ ಅದನ್ನೇ ಹಾಕೋ ಪರವಾಗಿಲ್ಲ ಯಾವುದು ಇರುತ್ತೆ ಅದು ಹಾಕು ಅಲ್ಲೈತೆ ಕೆಳಗಡೆ ನೋಡು ಬಾಕ್ಸು ಸ್ಟೀಲ್ ಬಾಕ್ಸ್ ಐತೆ ಹಾಂ ಅಲ್ಲ ಐತಲ್ಲ ಕೆಳಗಡೆ ಸಾಕಣ ಹಾಕು ಇವತ್ತೇ ಬೆಳಗಿನ ಉಪಹಾರ ನನ್ನ ಮಗಳಿಗೆ ಖಾರ ಪೊಂಗಲ್ಲು ನನ್ನ ಮಗಳಿಗೆ ಮಾತ್ರ ಅಲ್ಲ ನಮ್ಮ ಮನೆಯವ್ರಿಗೆಲ್ಲ ನನಗೆ ಮಾತ್ರ ಸೊಪ್ಪು ಅಲ್ಲಿ ನೋಡ್ತಿರ್ಬೋದು ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರು ಅಲ್ಲಿ ಊಟ ಮಾಡ್ತಾವ್ರೆ ನಾವು ರೂಮಲ್ಲಿ ಊಟ ಮಾಡಿಸ್ತಾವೆ ನನ್ನ ಮಗಳಿಗೆ ಮತ್ತು ನಾನು ಸೊಪ್ಪು ತಿಂತಾಯಿದ್ದೀನಿ ಸೊ ಇದನ್ನು ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಸೊ ನಾನು ಕೆಲಸ ಕೊಡಬೇಕು ಇದನ್ನು ನಾನೇ ತಿನ್ನಿಸ್ಬೇಕಂತೆ ಖಾರ ಪೊಂಗಲ ಹಠ ಮಾಡಿ ನನ್ನ ಕೈಲಿ ತಿನ್ನಿಸ್ಕೊತಾವಳೆ ಸೊ ಇವಳಿಗೆ ತಿನ್ನಿಸ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೇಕು ತಗೋ ನೀರಂತ ಕೊಡಲೇ ಪೂಜಾ ಖುಷಿಗೆ ತಗೋ ಇದೊಂದು ತಿಂದ್ಕೊ ತತ್ತದೆ ತಗೋ ಇನ್ನೊಂದು ಸ್ವಲ್ಪ ತಿನ್ಕೋ ಅಲ್ಲಿ ಖಾರ ಇಲ್ಲ ಆದರೂ ಅವಳು ನಾಟಕ ಅವಳು ಮೊಬೈಲ್ ನೋಡ್ಬೇಕಲ್ಲ ಗೊತ್ತಿಲ್ಲ ಕುಡ್ಸವಾ ಜನ ಅನ್ನ ಹಾಕೊಂಬಂದರೆ ಪಾತ್ರೆನೇ ತುಂಬಿಟ್ಟು ಇಲ್ಲಿಗೆ ಅನ್ನ ಹಾಕೋದಕ್ಕೆ ಗ್ರೇಟ್ ವಾವ್ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟವಳು ಪಾಪ ಬೆವರೆಲ್ಲ ಸುರಿತೈತೆ ಇದು ಪಾತ್ರೆ ಒಳಗೆ ಬಿದ್ದೋದು ಚೆನ್ನ ನಿಮ್ಮ ಬೆವರು ಸಾರು